ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವಾಟರ್ ಎಮರ್ಜೆನ್ಸಿ ಶುರುವಾಗಿದೆ. ಬೆಂಗಳೂರಿನ ಹಲವು ಕಡೆ ಅಪಾರ್ಟ್ಮೆಂಟ್ಗಳಲ್ಲಿ ಆಳೆತ್ತರದ ಅಪಾರ್ಟ್ಮೆಂಟ್ನಲ್ಲಿ ಒಂದು ಲೋಟ ನೀರು ಕೂಡ ಕುಡಿಯೋಕೆ ಸಿಗ್ತಿಲ್ಲ ಅಂತ ಪರಿಸ್ಥಿತಿ. ವರ್ತೂರು ಎಲೆಕ್ಟ್ರಾನಿಕ್ ಸಿಟಿ ಮಹಾದೇವಪುರ ವೈಟ್ಫೀಲ್ಡ್ ಭಾಗದ ಅಪಾರ್ಟ್ಮೆಂಟ್ಗಳಲ್ಲಿ ಹನಿ ಹನಿ ನೀರಿಗೂ ಪರದಾಡ್ತಾ ಇದ್ದಾರೆ. ನೀರು ಸಪ್ಲೈ ಬಂದಾಗಿದೆ ಅಂತ ನೋಟಿಸ್ ಈಗಾಗಲೇ ಇಶ್ಯೂ ಆಗಿದೆ. ಅಲ್ಲಿನ ನಿವಾಸಿಗಳಿಗೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇದೀಗ ಖಡಕ್ ಸೂಚನೆ ಕೊಟ್ಟಿದೆ. ಅಯ್ಯೋ ಭಗವಂತ, ಏನಂತ, ಕಾವೇರಿ ನೀರು ಬಂದಾಗಿದೆ, ಟ್ಯಾಂಕರ್ ನೀರು ಬರ್ತಾ ಇಲ್ಲ, ಹೀಗಾಗಿ ಪರಿಸ್ಥಿತಿ ತೀರಾ ಕೆಟ್ಟದಾಗಿದೆ. ನೀರನ್ನ ಪಡಿತರ ಮಾದರಿಯಲ್ಲಿ ಹಂಚುವ ಅನಿವಾರ್ಯತೆ ಬಂದಿದೆ ಅಂತ ಮಾಹಿತಿ. ರೇಷನ್ ಅಂಗಡಿಯಲ್ಲಿ ನಿಂತ್ಕೊಂಡು ಅಕ್ಕಿ ಸಕ್ಕರೆ ಎಲ್ಲ ಕಲೆಕ್ಟ್ ಮಾಡ್ಕೋತಿದ್ವಲ್ಲ, ಅಂತ ಪರಿಸ್ಥಿತಿ ನೀರಿಗೆ ಬಂದುಬಿಟ್ಟಿದೆ ಅಂತ ಮಾಹಿತಿ ಕೊಡೋದ್ರ ಮುಖಾಂತರ ಇತಿಮಿತಿಯಲ್ಲಿ ನೀರನ್ನ ಬಳಸಿ. ಸದ್ಯದ ಪರಿಸ್ಥಿತಿ ಹೀಗಿದೆ, ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹೇಳಕ್ಕಾಗಲ್ಲ ಅನ್ನೋ ಚಿತ್ರಣ ಹಲವು ಅಪಾರ್ಟ್ಮೆಂಟ್ಗಳಲ್ಲಿದೆ. ಇವಾಗ ಬೆಂಗಳೂರಿನ ಮಡಿವಾಳದಲ್ಲೂ ಕೂಡ ಕುಡಿಯೋ ನೀರಿಗೆ ಹಾಹಾಕಾರ. ಬಿಂದಿಗೆ ಹಿಡ್ಕೊಂಡು ಬೆಳಗಿನ ಜಾವ 4:30-5 ಗಂಟೆಗೆ ನಿಂತ್ಕೊಂಡ್ರೂ ಕೂಡ ಒಂದು ಬಿಂದಿಗೆ ನೀರು ಸಿಗ್ತಾ ಇಲ್ಲ. ಬೆಳಗ್ಗೆನಿಂದ ಮಧ್ಯಾಹ್ನದ ತನಕ ಹಿಂಗೊಂದು ಕೊಡ್ಪಾನ ಇಟ್ಕೊಂಡು ಮನೆಗೆ ನೀರು ತಗೊಂಡೋಗೋಕ್ಕೆ ಹೆಣ್ಮಕ್ಳು ಕಾಯ್ತಾ ಇದ್ದಾರೆ, ಕೆಲಸ ಎಲ್ಲ ಬಿಟ್ಟು. ಬೆಂಗಳೂರಿನ ಮಡಿವಾಳದ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಹಿಡಿ ಶಾಪ ಹಾಕ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಟ್ಯಾಂಕರಿಗೆ ನೀರು ಕೊಟ್ಟು ಬರ್ಸೋ ಶಕ್ತಿ ನಮ್ಮಲ್ಲಿಲ್ಲ, ಟ್ಯಾಂಕರ್ಗೆ ನೀರು ಕೊಟ್ಬಿಟ್ರೆ ಹೊಟ್ಟೆಗೆ ಏನು ತಿನ್ನೋಣ, ಹಾಗಾದ್ರೆ ನಾವು ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ, ದಯವಿಟ್ಟು ನೀರಿಗೆ ಏನಾದರೂ ಅನುಕೂಲ ಮಾಡಿಕೊಡಿ ಅಂತ ಈ ಶುದ್ಧ ಘಟಕದ ಮುಂದೆ ನಿಂತ್ಕೊಂಡ್ರೆ ಕ್ಯೂ ನಿಂತ್ಕೋಬೇಕು. ಒಂದು ಕ್ಯಾನ್ 15 ಲೀಟ್ರ್ 25 ಲೀಟ್ರ್ ಕ್ಯಾನ್ ತುಂಬಲಿಕ್ಕೆ ಕನಿಷ್ಠ ಪಕ್ಷ 20-25 ನಿಮಿಷ ತಗೊಳ್ತಾ ಇದೆ. ಹನಿ ಹನಿ ನೀರು ಹನಿತಾ ಇದೆ. ಇಂಥ ಚಿತ್ರಣಕ್ಕೆ ಹೋಗ್ಬಿಟ್ಟಿದ್ವಿ. ಬೇಸಿಗೆ ಇನ್ನೂ ಆರಂಭ ಆಗಿಲ್ಲ, ಮಾರ್ಚಿಂದ ಆರಂಭ ಅಂತಾರೆ. ಇನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ಆ ದೇವರಿಗೆ ಗೊತ್ತು ಪರಿಸ್ಥಿತಿ ಹೇಗಿರುತ್ತೆ ಬೆಂಗಳೂರದು ಅಂತ. ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಈಗಲೇ ನಿಭಾಯಿಸೋಕೆ ಕಷ್ಟ ಆಗ್ತಿದೆ ಅಧಿಕಾರಿಗಳಿಗೆ. ಇನ್ನು ಅಂಥ ಪರಿಸ್ಥಿತಿಯಲ್ಲಿ ಹೇಗೆ ಚಿತ್ರಣವನ್ನು ನಿಭಾಯಿಸ್ತಾರೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ. ನೋಡಿ, ಅಲ್ಲಿ ಬೆಳಗ್ಗಿನ ಜಾವ 5 ಗಂಟೆಗೆಲ್ಲ ಹೋಗಿ ಕ್ಯೂ ನಿಂತ್ಕೊಳ್ತಾ ಇದ್ದಾರಂತೆ ಶುದ್ಧ ಘಟಕದ ನೀರಿನ ಮುಂದೆ. ಒಂದು ಕ್ಯಾನ್ ನೀರು ತಗೊಂಡು ಹೋಗ್ಲಿಕ್ಕೆ ಮನೆಗೆ ಕುಡಿಯೋ ನೀರಿಲ್ಲ, ಬಳಸೋ ನೀರಿಲ್ಲ, ಇಂಥ ಪರಿಸ್ಥಿತಿ.